ಫುಲ್ ಫ್ಯಾಮಿಲಿ ಈ ವರ್ಷದಂತೆ ಈ ವರ್ಷ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಚಿತ್ರಕಲಾ ಸ್ಪರ್ಧೆಗಳು ನಡೀತಾ ಬರ್ತಾ ಇದೆ. ಈ ವರ್ಷ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬಂದಿರೋದು ಬಹಳ ಸಂತೋಷ. ಆದರೆ ಸ್ವಲ್ಪ ಒಂದೇ ಶಾಲೆಯಿಂದ ಅಷ್ಟೊಂದು ಮಕ್ಕಳು ಬರಬಾರ್ದು. ಆ ಸ್ಕೂಲ್ನಲ್ಲಿ ಯಾರು ದಿ ಬೆಸ್ಟ್ ಇರ್ತಾರೆ ಅಂತ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು. ಇರ್ಲಿ, ಬಂದ್ಬಿಟ್ಟಿದ್ದಾವೆ ಮಕ್ಕಳು ಅಂತ ಎಲ್ಲರಿಗೂ ಅವಕಾಶ ಕೊಡ್ತಾ ಇದ್ದೇವೆ. ಪ್ರೈಸು ಬರೋದು ಬಿಡೋದು ನೆಕ್ಸ್ಟ್. ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಪಾರ್ಟಿಸಿಪೇಷನ್ ಮಾಡಿ. ಪಾರ್ಟಿಸಿಪೇಷನ್ ಮಾಡಿದ್ಕೆ ನಿಮಗೆ ಒಂದು ನಮ್ಮ ರೋಟರಿಯಿಂದ ಸರ್ಟಿಫಿಕೇಟ್ ಮತ್ತೆ ಒಂದು ಕೊಡುಗೆ ಇರ್ತದೆ. ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಪ್ರಾರ್ಥನೆಯನ್ನ ಕಾರ್ಯಕ್ರಮಕ್ಕೆ ಚೆನ್ನಾಗಿ ಆಡೋರಿದ್ರೆ ಮಾಡಿಕೊಡಿ. ಬರ್ಪ MKG ಕಾಲೋನಿಯ ಮಗು ಏನಪ್ಪ ಹೆಸರು ಪ್ರಾರ್ಥನಾಳಿಂದ ಈ ಕಾರ್ಯಕ್ರಮಕ್ಕೆ ಒಂದು ಪ್ರಾರ್ಥನೆ. ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಈ ಏಳು ಲೋಕದ ಅಣು ಅಣುವಿನ ಇಹಪರದ ಸಾಧನಕ್ಕೆ ನೀ ಕಾರಣ. ಈ ಏಳು ಲೋಕದ ಅಣು ಅಣುವಿನ ಇಹಪರದ ಸಾಧನಕ್ಕೆ ನೀ ಕಾರಣ. ನರ್ತನಪುರಿ ಕ್ಲಬ್ ವತಿಯಿಂದ ನಡೀತಾ ಇರತಕ್ಕಂಥ ಚಿತ್ರಕಲಾ ಸ್ಪರ್ಧೆಗೆ ಯಾವುದೇ ವಿಘ್ನಗಳು ಬಾರದಿರಲಿ ಅಂತ ಶ್ರೀ ಗಣೇಶನನ್ನ ಪ್ರಾರ್ಥಿಸಿದ MKG ಕಾಲೋನಿಯ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿಕೊಡ್ಬೇಕು ಅಂತ ನಮ್ಮ ರೋಟರಿ ನರ್ತನಪುರಿ ಕ್ಲಬ್ನ ಅಧ್ಯಕ್ಷರಾದಂತಹ ಅಡ್ವೊಕೇಟ್ ಪ್ರಕಾಶ್ ಅವರು ಮತ್ತೆ ವೇದಿಕೆ ಮೇಲಿರ್ತಂತ ಎಲ್ಲ ಗಣ್ಯರು ಮಾಡಿಕೊಡ್ಬೇಕು. ಆ ಗಿಡಕ್ಕೆ ನೀರನ್ನು ಹಾಕೋದ್ರ ಮುಖಾಂತರ ಉದ್ಘಾಟನೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಯಾವ್ದಾದ್ರು ಎರಡು ಮಕ್ಕಳು, ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಬಂದು ಆ ಜೊತೆಯಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ರೋಟರಿ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ರವಿಕುಮಾರ್ ಸರ್ಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀವಿ. ಕ್ಲಬ್ ಸುಮಾರು 5 ವರ್ಷಗಳಿಂದ ಕುಣಗಲ್ನಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದೆ. ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ. ಪ್ರತಿ ವರ್ಷ SSLC ಮತ್ತು PUC ನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರೋತ್ಸಾಹಧನವಾಗಿ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಬಂದಿದ್ದೇವೆ. ಆರೋಗ್ಯ ಶಿಬಿರಗಳನ್ನ ನಡೆಸ್ತಾ ಬಂದಿದ್ದೇವೆ. ಅನೇಕ ಶಾಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ಡೆಸ್ಕ್ಗಳು ಮತ್ತೆ ಅಂಗವಿಕಲ ಮಕ್ಕಳಿಗೆ ವೀಲ್ ಚೇರ್ಗಳು ಇನ್ನೂ ಹಲವಾರು ಮತ್ತೆ ಅಲ್ಲಿಗೆ ಕಾಲು ಈಗ ಅಂಗವಿಕಲ ಮಕ್ಕಳು ಯಾರು ಇದ್ರೆ ಮಕ್ಕಳು ಅಂತ ಅಲ್ಲ, ಕಿರಿಯರಿಂದ ಹಿಡಿದು ದೊಡ್ಡವರವರೆಗೂ ಯಾರಿಗಾರು ಅಂಗವೈಕಲ್ಯತೆ ಇದ್ರೆ ಅವ್ರನ್ನ ಕರ್ಕೊಂಡೋಗಿ ನಾವೇ ಆಪರೇಷನ್ ಮಾಡಿಸಿ ನಮ್ಮದೇ ಖರ್ಚಿನಲ್ಲಿ ತಮ್ಮ ಮನೆಗೆ ಕರ್ಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ರೋಟರಿ ನಮ್ಮ ಕ್ಲಬ್ ಮಾಡ್ತಾ ಇದೆ. ಯಾರಾದರೂ ಪೋಷಕ ಬಂಧುಗಳು ಆ ಥರದ ವ್ಯಕ್ತಿಗಳೇನಾದರೂ ಇದ್ರೆ ನಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವೇ ಕರ್ಕೊಂಡೋಗಿ ಭಗವಾನ್ ಜೈನ್ ಹಾಸ್ಪಿಟಲ್ನಲ್ಲಿ ಅವರ ಅಳತೆಗೆ ಕರೆಕ್ಟಾಗಿ ಅವ್ರಿಗೆ ಏನು ಬೇಕೋ ಅದನ್ನು ಉಪಕರಣಗಳನ್ನ ಜೋಡಿಸಿ ಅವ್ರಿಗೆ ನಡೆದಾಡೋದಕ್ಕೆ ಅಥವಾ ಅವರ ನ್ಯೂನ್ಯತೆಯನ್ನು ಹೋಗಲಾಡಿಸೋದಕ್ಕೆ ನಮ್ಮ ಕೆಲಸ ಮಾಡ್ತಾ ಬಂದಿದೆ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ. ಮತ್ತು ಪೋಲಿಯೋ ಡ್ರಾಪ್ಸ್ ಏನು ಇದೆ, ಪೋಲಿಯೋ ರೋಗ ನಿರ್ಮೂಲನೆ ಇಡೀ ಜಗತ್ತಿನಾದ್ಯಂತ ಜಗತ್ತಿನಾದ್ಯಂತ ಪೋಲಿಯೋ ರೋಗ ನಿರ್ಮೂಲನೆಗೆ ಸರ್ಕಾರದೊಡನೆ ಕೈ ಜೋಡಿಸಿ ಆರ್ಥಿಕವಾಗಿ ಕೈ ಜೋಡಿಸಿ ಇಡೀ ಜಗತ್ತಿನಲ್ಲಿ ಪೋಲಿಯೋ ನಿರ್ಮೂಲನೆ ಮಾಡಿದೆ. ಇನ್ನು ಒಂದು ದೇಶದಲ್ಲಿ, ಒಂದು ಅಥವಾ ಎರಡು ದೇಶದಲ್ಲಿದೆ. ಕಾರಣ ಅಲ್ಲಿ ಭಯೋತ್ಪಾದನೆ ಇರೋದ್ರಿಂದ ಅಲ್ಲಿ ಮಾತ್ರ ಸಾಧ್ಯ ಆಗಿಲ್ಲ ಅಂತ ಹೇಳ್ತಾ ರೋಟರಿ ಕಾರ್ಯಕ್ರಮ ಮಾಡೋದಕ್ಕೆ ಪೋಷಕ ಬಂಧುಗಳು ಮತ್ತು ಎಲ್ಲ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ನಡೆಯೋದಕ್ಕೆ ನಮ್ಮ ಇಲಾಖೆಯಿಂದ ಸರ್ವ ಸಹಕಾರವನ್ನು ಕೊಟ್ಟಂತಹ
ನಮ್ಮ ಬಿ ನಾಗರಾಜರವರು ಈ ಕಾರ್ಯಕ್ರಮ ಕುರಿತಂತೆ ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಚಿತ್ರಕಲೆಯಿಂದ ಏನೇನು ಅನುಕೂಲ ಇದೆ ಗೊತ್ತಾಗಿದ್ಯಾ? ಮೇನ್ ಮೊದಲನೇದಾಗಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಯಾರು ಚಿತ್ರಕಲೆ ಚೆನ್ನಾಗಿ ಮಾಡ್ತಾರೋ ಅವ್ರ ಹ್ಯಾಂಡ್ ರೈಟಿಂಗ್ ಏನಾಗಿರುತ್ತೆ? ಇಂಪ್ರೂವ್ ಆಗಿರುತ್ತೆ. ಮತ್ತೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಚಿತ್ರಕಲೆ ಬರೆಯೋದಕ್ಕೆ ವ್ಯವಧಾನ, ಅಟೆನ್ಷನ್ ಜಾಸ್ತಿ ಬೇಕು. ಆ ಅಟೆನ್ಷನ್ ಬೆಳೆಸೋದೇ ಚಿತ್ರಕಲೆ. ಅದರಿಂದ ಚಿತ್ರಕಲೆ ನಿಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರಿಯಾಗುತ್ತೆ. ಮತ್ತೆ ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಮಾಡುತ್ತೆ. ಯಾವುದೋ ಒಂದು ನಾವು ನೋಡೋದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡೆ ಆ ಒಂದು ಕಲೆಯನ್ನ, ಆ ಒಂದು ಚಿತ್ರವನ್ನ ಮೂಡಿಸ್ತಿರಲ್ಲ, ಅದು ನಿಜವಾಗ್ಲೂ ಗ್ರೇಟ್. ಈ ಒಂದು ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡೀಲಿ, ಅದಕ್ಕೆಲ್ಲ ರೀತಿ ವ್ಯವಸ್ಥೆ ಮಾಡಿರುವಂತಹ ರೋಟರಿ ಕ್ಲಬ್ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮ ರೋಟರಿ ನರ್ತನಪುರಿ ಕ್ಲಬ್ನ ಕಾರ್ಯದರ್ಶಿ ಆದಂಥ ಗಂಗಾಧರ್ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಒಂದು ಎರಡು ಮಾತನ್ನ ಆಡಬೇಕು ಅಂತ ಕೇಳ್ಕೊಳ್ತೀವಿ. ಈ ಒಂದು ಸ್ಪರ್ಧೆ ಇದೆಯಲ್ಲ, ಎಲ್ಲ ಸ್ಪರ್ಧೆಗಿಂತಲೂ ಕೂಡ ಇದು ವಿಶೇಷವಾದ ಸ್ಪರ್ಧೆ. ಯಾಕಪ್ಪ ಅಂದರೆ ನಮ್ಮ ನಾಗರಾಜ್ ಸರ್ ಹೇಳ್ದಂಗೆ ಎಷ್ಟೆಲ್ಲ ಅನುಕೂಲತೆಗಳಿದ್ದಾವೆ ನೋಡಿ. ಅಕ್ಷರ ಮುದ್ದಾಗುತ್ತೆ, ಜೊತೆಗೆ ಇಂತಿಷ್ಟೇ ಓದಿ ತಲುಪಬೇಕು ಅಂತ ಅಂದರೆ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಒಂದು ಪಾಯಿಂಟ್ ವ್ಯತ್ಯಾಸ ಆದರೂ ಕೂಡ, ಒಂದು ಗೆರೆ ವ್ಯತ್ಯಾಸ ಆದರೂ ಕೂಡ, ಒಂದು ಪೇಂಟ್ ವ್ಯತ್ಯಾಸ ಆದರೂ ಕೂಡ, ಪೇಂಟ್ನ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬಂದರೂ ಕೂಡ ಅದು ಚಿತ್ರಕಲೆ ಅಂತ ಅನ್ಸ್ಕೊಳ್ಳೋದಿಲ್ಲ, ಅದು ರೂಪ ಸಿಗೋದಿಲ್ಲ. ಹಾಗೆ ನಿಮ್ಮ ಜೀವನವೂ ಕೂಡ ಅಷ್ಟೇ. ಯಾರು ಕಲಾ ಸ್ಪರ್ಧೆಯಲ್ಲಿ ನಿಪುಣರಾಗಿರ್ತಾರೋ ಅವ್ರ ಜೀವನದಲ್ಲೂ ಕೂಡ ಅಷ್ಟೇ ಒಂದು ನಿಪುಣತೆ ಪಡಿತಾರೆ. ಬರೀಲಿಕ್ಕೆ ಒಂದು ಕಿಟ್ಟನ್ನೇ ಕೂಡ ಕೊಟ್ಟಿದ್ದೀವಿ ಪ್ರತಿ ಶಾಲೆಗಳು. ಮತ್ತು ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಅನೇಕ ಸಾಮಾಜಿಕ ಕಾರ್ಯಕ್ರಮ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಅದನ್ನು ಬಾಧ್ಯತೆ ಮಾಡಬೇಕು. ನಿಮ್ಮ ಒಂದು ಏನಿರಬೇಕಪ್ಪ ಅಂದರೆ ಈ ಒಂದು ರೋಟರಿ ಕ್ಲಬ್ಬಿನ ಬಗ್ಗೆ ತಮಗೂ ಕೂಡ ಒಂದು ಒಲವು ಇರಬೇಕು, ಒಂದು ಸಹಕಾರ ಇರಬೇಕು ಅಂತ ಕೇಳ್ಕೊಳ್ಳೋ ಮೂಲಕ ನನ್ನ ಎರಡು ಮಾತುಗಳನ್ನು ಮಾಡಿ ಮುಗಿಸ್ತಾ ಇದ್ದೀನಿ. ಈಗ ಈಗಾಗಲೇ ಸಮಯ ಆಗಿರೋದ್ರಿಂದ ನಮ್ಮ ತೀರ್ಪುಗಾರರು ತಮಗೆಲ್ಲ ಒಂದು ನಿರ್ದೇಶನಗಳನ್ನ ಕೊಟ್ಟು 3 ವಿಭಾಗ ಇದೆ, 3 ವಿಭಾಗದ ಮಕ್ಕಳು ಯಾವ ರೀತಿ ಕೂತ್ಕೋಬೇಕು, ಯಾವ ರೀತಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನ ತಿಳಿಸ್ಬೇಕು ಅಂತ ನಮ್ಮ ಜಗದೀಶ್ ಸರ್ನವ್ರನ್ನ ಕೇಳ್ತಾರೆ. ಈಗ 1 to 4 ಮಕ್ಕಳಿಗೆ ನಿಮ್ಮ ನೆಚ್ಚಿನ ಚಿತ್ರಗಳು ಅಂದರೆ ನಿಮ್ಗೆ ಏನು ಇಷ್ಟ ಬರುತ್ತೋ ಅದನ್ನು ಬರೀರಿ. ಮತ್ತು 5ರಿಂದ 7ನೇ ಕ್ಲಾಸ್ ಮಕ್ಕಳಿಗೆ ಪರಿಸರ ಸಂರಕ್ಷಣೆ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಪರಿಸರನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು, ಅದನ್ನು ಮುಂದೆ ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನ ಅದ್ರ ಬಗ್ಗೆ ಆಲೋಚನೆ ಮಾಡಿ ಬರೀರಿ. ಮತ್ತು 8ರಿಂದ 10ನೇ ಕ್ಲಾಸ್ವರೆಗೆ ಮಕ್ಕಳಿಗೆ ಕರ್ನಾಟಕದ ನೆಚ್ಚಿನ ತಾಣಗಳು, ಪ್ರಸಿದ್ಧ ತಾಣಗಳು ಅಂದರೆ ವಿಧಾನಸೌಧ ಆಗಿರ್ಬೋದು, ಪ್ರವಾಸಿ ತಾಣಗಳು ಗೊತ್ತಲ್ಲ ನಿಮಗೆಲ್ಲ, ಅದ್ರ ಬಗ್ಗೆ ಬರೀರಿ. ಈ ಚಿತ್ರಕಲಾ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರೋಟರಿ ನರ್ತನಪುರಿ ಕ್ಲಬ್ನ ಅಧ್ಯಕ್ಷರಾದಂತಹ ಸ್ನೇಹಿತರಾದಂತಹ ಪ್ರಕಾಶ್ ಅವರು ಒಂದೆರಡು ಮಾತನ್ನು ಆಡಬೇಕು ಅಂತ ಕೇಳ್ತಾರೆ. ಚಿತ್ರಕಲೆ ನಮಗೆ ಪುರಾತನ ಕಾಲದಲ್ಲೂ ಬಂದಿರತಕ್ಕಂಥ ಒಂದು ವೃತ್ತಗತ ಕೊಡುಗೆ ಅಂತ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಶಾಲಾ ಮಕ್ಕಳು ಈ ಥರ ಬಂದು ಹಾಜರಾಗಿ ಕಲೆಯಲ್ಲಿ ಸ್ಪರ್ಧೆಗೆ ಗುರಿಯಾಗಿದ್ದೀರಾ. ಎಲ್ರಿಗೂ ಸಹ ಚಿತ್ರಕಲೆಯಲ್ಲಿ ಜಗಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ದೇವರು ಕೊಡಲಿ ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ವಂದನೆಗಳನ್ನು ಸಲ್ಲಿಸಲಿದ್ದಾರೆ ನಮ್ಮ ರೊಟೇರಿಯನ್ ಲೀಲಾವತಿ ಮೇಡಮ್ ಅವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಶಿಕ್ಷಕರು, ಪೋಷಕರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ರೊಟೇರಿಯನ್ಗಳಿಗೂ ಕೂಡ ಈ ಕಾರ್ಯಕ್ರಮವನ್ನು ವರ್ಷ ಆಯೋಜಿಸಿ ಇಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಿದ್ದೀರ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ. ಮತ್ತು ಈ ಒಂದು ಸ್ಥಳಾವಕಾಶ ಮಾಡಿಕೊಟ್ಟಂತಹ ಶಾಲಾ ಮುಖ್ಯೋಪಾಧ್ಯಾಯರಾದ ಕುಮಾರ್ ಸರ್ಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಎಲ್ಲ ಭಾಗವಹಿಸಲು ಬಂದಿರತಕ್ಕಂಥ ಎಲ್ಲ ಮಕ್ಕಳಿಗೂ ಈ ಒಂದು ವೇದಿಕೆಯ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ, ಇನ್ನು ಚಿತ್ರಕಲಾ ಸ್ಪರ್ಧೆಯಲ್ಲಿ ಎಲ್ಲೇ ಕೂತ್ಕೊಳ್ಬೇಕು ಮತ್ತು ಈಗಾಗಲೇ ನಮ್ಮ ಚಿತ್ರಕಲಾ ಮಾಸ್ಟ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನೀವು ಕೂತ್ಕೊಂಡು ಚಿತ್ರಕಲೆಗಳನ್ನ ಬರೀರಿ, ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಚಿತ್ರಕಲಾ ಸ್ಪರ್ಧೆ 1.5 ಗಂಟೆನಲ್ಲಿ ನೀವು ಏನು ಬರೀತೀರ ಚಿತ್ರ, ಏನು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಅದನ್ನು ಮುಗಿಸ್ಬೇಕು. ಮತ್ತೆ
ಬೇರೆ ಬರ್ಕೊಂಡು ಬಂದು ಅಟ್ಯಾಚ್ ಮಾಡುವಂಥದ್ದಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ನಮ್ಮ ಚಿತ್ರಕಲಾ ಶಿಕ್ಷಕರು ಸಹಿ ಮಾಡಿರ್ತಕ್ಕಂಥ ಡ್ರಾಯಿಂಗ್ ಶೀಟ್ನಲ್ಲಿ ಇಲ್ಲೇ ಕೂತು ಬರಿಬೇಕು. ಯಾವುದೇ ರೆಡಿಮೇಡ್ಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾ, ನೋಂದಣಿ ಯಾರು ಆಗಿಲ್ಲ ಆ ಎಲ್ಲ ಮಕ್ಕಳು ಬಂದು ಇಲ್ಲಿ ನೋಂದಣಿ ಮಾಡಿಸಿ ಆ ನಂತರ ಭಾಗವಹಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಬರಿಬೇಕಾದ್ರೆ ಪೋಷಕರು ಪಕ್ಕ ಹೋಗೋದು, ಅವ್ರಿಗೇನೇ ಹೆಲ್ಪ್ ಮಾಡೋದು ಅದೇನು ಮಾಡಬಾರ್ದು. ನೀವು ದೂರ ಬಂದ್ಬಿಡಬೇಕು. ಪೋಷಕರ ಜೊತೆ ಟೀಚರ್ಸ್ ಎಲ್ಲರೂ ಸಹ ಮಕ್ಕಳಿಂದ ದೂರ ಇರಬೇಕು. ಎಲ್ಲೇ 5 ರಿಂದ 7 ಈ ಕಡೆ ದೂರ ದೂರ ಕೊಡಿ. ಕೂಡಿಸ್ತಾರೆ ಬಿಡಿ ಮೇಡಮ್, ನೀವು ಹೋಗಿ. ನೋಂದಣಿ ಮಾಡದಲ್ಲೇ ಇರ್ತಕ್ಕಂಥ ಮಕ್ಕಳು ECO ನಾಗರಾಜ್ರವ್ರ ಹತ್ರ
ಹೆಸರೇನು? ಯಾವ ಸ್ಕೂಲು? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಮಾಪತಿ ಅಂತ ಅಂದ್ಬಿಟ್ಟು ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಡ್ರಾಯಿಂಗ್ ಟೀಚರ್ ಆಗಿದ್ದೀನಿ. ಇವರು ರೋಟರಿ ಕ್ಲಬ್ನವರು ಪ್ರತಿ ವರ್ಷ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸ್ತಾರೆ. ಬರೀ ಚಿತ್ರಕಲಾ ಸ್ಪರ್ಧೆ ಮಾತ್ರ ಅಲ್ಲ, ಬೇರೆ ಬೇರೆ ಕಾಂಪಿಟೇಷನ್ಗಳು ಇರ್ತವೆ. ಅದರಲ್ಲಿ ಈ ವರ್ಷ ಸ್ಪೆಷಲ್ಲಾಗಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಇದು ಮಾಡೋ ಅಂತ ಅಂದ್ಬಿಟ್ಟು ಇದು ಕಾಂಪಿಟೇಷನ್ ಏರ್ಪಡಿಸಿದ್ದಾರೆ. ಈ ಥರ ಮಾಡೋದ್ರಿಂದ ಹುಡುಗರಿಗೆ ಎಂಕರೇಜ್ ಚೆನ್ನಾಗಿ ಸಿಗುತ್ತೆ. ಡ್ರಾಯಿಂಗಲ್ಲಿ ತುಂಬ ಆಸಕ್ತಿ ಇರೋ ಸ್ಟೂಡೆಂಟ್ಗೆ ನಿನ್ನೆ ಒಂದು 3 ದಿನ ಮುಂಚೆ ಇದು ಮಾಡಿದ್ರು ಅವರು. ಇದು ಈ ಕ್ಲಾಸ್ ಹುಡುಗರನ್ನ ಪಾರ್ಟಿಸಿಪೇಟ್ ಮಾಡೋಕ್ಕಂತ ಮಾಡಿದ್ರು. ಅದಕ್ಕೋಸ್ಕರ ಎಲ್ಲ ಬಂದ್ಬಿಟ್ಟು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಒಳ್ಳೆ ಸಬ್ಜೆಕ್ಟನ್ನ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಯಾಕಂದರೆ ನೇಚರ್ ಅದು ತುಂಬ ಇಂಪಾರ್ಟೆಂಟ್ ಇವರಿಗೆ. ಯಾಕಂದರೆ ನೇಚರ್ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸಂರಕ್ಷಣೆ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷ ಸಮೇತ ಚಿತ್ರಕಲಾ ಸ್ಪರ್ಧೆ ಜೊತೆಗೆ ಬೇರೆ ಬೇರೆ ಇದೆಲ್ಲ ಮಾಡ್ತಾರೆ. ಆಮೇಲೆ ಈ ಥರ ಮಾಡೋದ್ರಿಂದ ನಮಗೆ ತುಂಬ ಖುಷಿಯಾಗುತ್ತೆ. ಹುಡುಗರಿಗೆ ಒಂದ್ಸರಿ ಆ ಹುಡುಗರನ್ನೆಲ್ಲ ಡ್ರಾಯಿಂಗ್ ಎಲ್ಲ ಬರೆದಿದ್ದು ನಿಮಗೆಲ್ಲ ತೋರ್ಸೋಕ್ಕೆ ನಾವು ಇಷ್ಟಪಡ್ತೀವಿ. ಆಮೇಲೆ ಈ ಥರ ಮಾಡೋದ್ರಿಂದ ನಮಗೆ ತುಂಬ ಖುಷಿಯಾಗುತ್ತೆ. ಅವ್ರಿಗೆಲ್ಲ ನಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಮಲ ಅಂತ ನನ್ನ ಮಗಳು ಋಷಿತಾ ರಾಣಿ ಅಂತ ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಿದ್ದಾಳೆ. ಇಂದು ನಾವು ವಿಜಯ ಶಾಲೆ ಆವರಣದಲ್ಲಿ ನೆಲೆಸಿದ್ದು. ಇಂದು ರೋಟರಿ ಕ್ಲಬ್ ಆಫ್ ನರ್ತನಪುರಿ ಕುಣಿಗಲ್ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ತುಂಬ ಖುಷಿಯಾದಂಥ ವಿಚಾರ. ಮಕ್ಕಳು ಬೇರೆ ಓದು ಬರೀ TV ನೋಡು, ಮೊಬೈಲು ಇದರಿಂದನೇ ಎಲ್ಲ ಅದು ಇದು ಅಂತ ಚಟುವಟಿಕೆಗಳು ಏನೂ ಭಾಗವಹಿಸದೆ ಸುಮ್ಮನೆ ಇರ್ತಿದ್ರು. ಆದರೆ ಈ ರೋಟರಿ ಕ್ಲಬ್ಬರು ಈ ಒಂದು ಚಟುವಟಿಕೆನ ಹಮ್ಮಿಕೊಂಡಿದ್ದು ತುಂಬ ಖುಷಿಯಾದಂಥ ವಿಚಾರ. ಈಗ ಇಲ್ಲಿ ನೆರೆದಿರುವಂಥ ಸುಮಾರು ಸ್ಕೂಲ್ ಮಕ್ಕಳು ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಭಾಗವಹಿಸ್ತಿದ್ದಾರೆ ಅಂದರೆ ತುಂಬ ಖುಷಿ ಆಯಿತು. ಮಕ್ಕಳಿಗೆ ಈ ಥರ ಕಾಂಪಿಟೇಷನ್ಸ್ ಕೊಡೋದ್ರಿಂದ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಮತ್ತು ಅವ್ರಿಗೆ ಸ್ಟೇಜ್ ಫಿಯರ್ ಅನ್ನೋದು ಹೋಗುತ್ತೆ. ಮತ್ತು ಅವರೇ ಇಂಡಿವಿಜುವಲ್ ಆಗಿ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಹೋಗಬೇಕು, ನಾನು ಮಾಡಬೇಕು, ಓದಬೇಕು ಅನ್ನೋದು ಛಲ ಅನ್ನೋದು ಬರುತ್ತೆ. ಹಂಗಾಗಿ ರೋಟರಿ ಕ್ಲಬ್ ಆಫ್ ನರ್ತನಪುರಿ ಕುಣಿಗಲ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿರೋದ್ರಿಂದ ಅವ್ರಿಗೂ ತುಂಬ ಥ್ಯಾಂಕ್ಸ್ ಅನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಜ್ಯೋತಿ ಅಂತ. ರೋಟರಿ ಕ್ಲಬ್ ಆಫ್ ನರ್ತರಿ ಕುಣಿಗಲ್ಲಿಲ್ಲಿ ಇವತ್ತು ಡ್ರಾಯಿಂಗ್ ಕಾಂಪಿಟೇಷನನ್ನು ಏರ್ಪಡಿಸಿದ್ದಾರೆ. ಇಲ್ಲಿ ನನ್ನ ಮಗ ಧನ್ವಿನ್ ಅರವಿಂದ್ ಇಂಟರ್ನ್ಯಾಷನಲ್ ಶಾಲೆಯ ತರಗತಿಯಲ್ಲಿ 2nd ಸ್ಟ್ಯಾಂಡರ್ಡನ್ನು ಓದುತ್ತಿದ್ದಾನೆ. ಅವನು ಸಹ ಈ ಒಂದು ಪಾರ್ಟಿಸಿಪೇಟ್ನಲ್ಲಿ ಭಾಗವಹಿಸಿದ್ದಾನೆ. ನನ್ನ ಮಗ ಅಷ್ಟೇ ಅಲ್ಲದೆ ಇದು ತುಂಬ ಸುತ್ತಮುತ್ತ ಸರೌಂಡಿಂಗ್ ಇರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆ ಮಕ್ಕಳಲ್ಲಿರ್ತಕ್ಕಂತಹ ಎಬಿಲಿಟಿ, ಸಾಮರ್ಥ್ಯ ಏನು ಅನ್ನೋದು ಈ ರೀತಿಯ ಪ್ರೋಗ್ರಾಮ್ ನಡೆಸೋದ್ರಿಂದ ಮಕ್ಕಳಲ್ಲಿರೋ ಸಾಮರ್ಥ್ಯವನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಮಕ್ಕಳಿಗೂ ಸಹ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ತೆ. ನನ್ನ ಹೆಸರು ಕಮಲಾ ಅಂತ. ಇವರು ನನ್ನ ಕೋ ಟೀಚರ್ ಅಶ್ವಿನಿ ಅವರು ಅಂತ. ನಾವು ಶ್ರೀಮಾತಾ ವಿದ್ಯಾನಿಕೇತನ ಶಾಲೆಯಿಂದ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಮಕ್ಕಳುಗಳನ್ನು ಕರ್ಕೊಂಡು ಬಂದಿದ್ದೀವಿ. ಶ್ರೀಮಾತಾ ಶಾಲೆಯಿಂದ ಸುಮಾರು ಮಕ್ಕಳು ಬಂದಿದ್ದಾರೆ. ರೋಟರಿಯವರು ಆಯೋಜಿಸಿರುವಂಥ ಈ ಒಂದು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ನಮ್ಮ ಮಕ್ಕಳು ಬಂದಿರೋದು ನಮಗೆ ತುಂಬ ಖುಷಿಯ ವಿಚಾರ ಆಗಿದೆ ಮತ್ತು ಹೆಮ್ಮೆಯ ವಿಚಾರ ಕೂಡ. ಯಾಕೆಂದರೆ ಮಕ್ಕಳಲ್ಲಿ ಇಂಥ ಒಂದು ಸ್ಪರ್ಧೆಗಳು ನಡೆಯೋದು ಮಕ್ಕಳಲ್ಲಿ ಒಂದು ಕಲಿಕೆಗೆ ಸಹಕಾರಿಯಾಗುತ್ತೆ. ಅವರ ಒಂದು ಬರವಣಿಗೆ ಕೂಡ ಚೆನ್ನಾಗಿ ಬರುತ್ತೆ. ಸ್ಪರ್ಧಾ ಮನೋಭಾವ ಬೆಳೆಯುತ್ತೆ. ಹಾಗಾಗಿ ರೋಟರಿಯವರು ಇಂಥ ಒಂದು ಆಯೋಜನೆಗಳನ್ನು, ಈ ಥರ ಸ್ಪರ್ಧೆಗಳನ್ನ ನಡೆಸ್ತಾ ಇರೋದು ನರ್ತನಪುರಿ ರೋಟರ್ ಸಂಸ್ಥೆಯವರಿಗೆ ತುಂಬ ನಾವು ಆಭಾರಿಯಾಗಿದ್ದೇವೆ. ಇಂಥ ಕಾರ್ಯಕ್ರಮಗಳು ನಮ್ಮ ಮಕ್ಕಳ ಎಲ್ಲ ಒಂದು ಸರ್ವತೋಮುಖ ಅಭಿವೃದ್ಧಿಗೆ, ಬೆಳವಣಿಗೆಗೆ ಸಹಕಾರಿಯಾಗ್ತವೆ. ಇಷ್ಟು ಆಯೋಜನೆ ಮಾಡಿದಂಥ ಈ ಒಂದು ರೋಟರಿ ನರ್ತನಪುರಿ ಸಂಸ್ಥೆಗೆ ನಾವು ಆಭಾರಿಯಾಗಿದ್ದೇವೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ಚಂದ್ರು ಸರ್ ಇವತ್ತು ಪೂಜೆ ಚಿತ್ರಕಲಾ ಸ್ಪರ್ಧೆಗಳಿಗೆ ಇನ್ನು ಕೇವಲ 20 ನಿಮಿಷ ಬಾಕಿ ಇದೆ. ದಯಮಾಡಿ ಅಷ್ಟರೊಳಗೆ ನೀವು ಕಂಪ್ಲೀಟ್ ಮಾಡಬೇಕು ಅಂತ ಈ ಮೂಲಕ ಕೋರ್ತೇನೆ. ಅದು ತುಂಬ ಚೆನ್ನಾಗಿತ್ತು. ಫ್ರೀ ಇತ್ತಲ್ಲ ಅದು ಫಸ್ಟ್ ಏಡ್ ಕೊಟ್ಟಿದ್ದೀನಿ. ಅದನ್ನು ಮಾಡಿದ್ರೆ ಚೆನ್ನಾಗಿರೋದು. My name is Ryan. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್. ನಾನು ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್. ನಾನು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಬಂದಿದ್ದೀನಿ. ನಾನು ಬರ್ದಿದ್ದೀನಿ. ನನ್ನ ಡ್ರಾಯಿಂಗ್ ಮಾಸ್ಟರ್ ಉಮಾಪತಿ ಸರ್. ಚೆನ್ನಾಗಿ ಹೇಳ್ಕೊಡ್ತಾರೆ. ನನ್ನ ಹೆಸರು ಹೇಮಿತಾ. ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲಿಂದ ಬಂದಿದ್ದೀನಿ. 2ನೇ ಕ್ಲಾಸ್ ಓದ್ತಿದ್ದೀನಿ. ಬರ್ದಾಯ್ತು. ತಾನ್ವಿ. SM ಇಂಗ್ಲಿಷ್ ಸ್ಕೂಲ್. 3rd. ನೇಚರ್ ಬ್ಯೂಟಿ. ಅನ್ವಿತ್ಸಿಯಂ. ಏನು ಓದ್ತಾ ಇದ್ದೀರಿ? ಎಷ್ಟನೇ ಕ್ಲಾಸ್? 3rd ಸ್ಟ್ಯಾಂಡರ್ಡ್. ಯಾವ ಸ್ಕೂಲಿಂದ ಬಂದಿರೋದು? SM ಸ್ಕೂಲ್. ಶ್ರೀಮಾತಾ ವಿದ್ಯಾನಿಕೇತನ ಅನ್ಬೇಕು ಕಣ. ಯಾವ್ದು ಹೇಳು? ಶ್ರೀಮಾತಾ ವಿದ್ಯಾನಿಕೇತನ. ಡ್ರಾಯಿಂಗ್ ತೋರಿಸಿ ಎಷ್ಟು ಜನ ಬರಬೇಕಣ್ಣ? ಏನದು ಏನರ್ಥ ಕೊಡುತ್ತಿದ್ದು ಹೇಳು? ನೇಚರ್ ಡ್ರಾಯಿಂಗ್. ನೇಚರ್ ಇದು? ನಂದು ನೇಚರ್ ಡ್ರಾಯಿಂಗ್. ಶಶಿಕಲಾ. ಶಮ್ಯ. 7th. ಯಾವ ಸ್ಕೂಲು? ಶ್ರೀಮಾತಾ ವಿದ್ಯಾನಿಕೇತನ. ಡ್ರಾಯಿಂಗ್ ಬರ್ತಿದ್ದೀರಾ? ಏನರ್ಥ ಕೊಡ್ತೀವಿ ಹೇಳಿ, ಹೋಗ್ರು ಹೇಳಿ. ಅಂದ್ರೆ ನಾವು ಪರಿಸರ ಉಳಿಸ್ಬೇಕು, ಜಾಸ್ತಿ ಗಿಡ ಮರನ ಬೆಳೆಸ್ಬೇಕು. ಪರಿಸರನ ಉಳಿಸ್ಬೇಕು, ನಾವೆಲ್ಲ ಗಿಡ ಮರ ಬೆಳೆಸ್ಬೇಕು, ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡಬೇಕು. ಖುಷಿ ಬಿಸಿ. GHPS ಕೊಪ್ಪ. ಬ್ಯಾಲ್ಕೆರೆ. 6ನೇ ಕ್ಲಾಸ್. ಯಾವ ಸಬ್ಜೆಕ್ಟ್ ಬಂದಿದ್ದೀರಾ? ಪರಿಸರ ಸಂರಕ್ಷಣೆ. ನೇಮ್ ಇಲ್ಲಾಂದ್ರೆ ಅದು ಕಷ್ಟ ಆಗುತ್ತೆ. ನೇಮ್ ಬರ್ದಿರ್ಬೇಕು, ಶಾಲೆ ಹೆಸರು ಇರ್ಬೇಕು. ಸುಷ್ಮಿತಾ. GTJC ಕುಣಿಗಲ್. 9th. ಚಿತ್ರ ಬಿಡೋಕೆ. ಆಯ್ತು. ಯಾವ ಸಬ್ಜೆಕ್ಟ್ ಬರ್ತಿದ್ದೀರಾ? ಯಾವ ಸಬ್ಜೆಕ್ಟ್ ಬರ್ತಿದ್ದೀರಾ? ವಿಧಾನಸೌಧ 4 ತಲೆ ಸಿಂಹ ನಮ್ಮ ಲಾಂಛನ. ಬಿಬಿ ಹಸೀನಾ. ಮಹಾತ್ಮ ಗಾಂಧಿ ಶಾಲೆಯಿಂದ ಬಂದಿದ್ದೀನಿ. 8ನೇ ಕ್ಲಾಸ್ ಓದ್ತಿದ್ದೀನಿ. ಗೋಲ್ ಗುಂಬಸ್ ಬರ್ತಿದ್ದೀನಿ. ಆನ್ಸರ್ ನಂಬಿಕೆ ಇದೆ. ನಮಗೆ ಏನಾದರೂ ಕೇಳಿದ್ರೆ ರೋಟ್ರಿ ಫಂಕ್ಷನ್ಗಳಿಗೆ ಭಾಳ ತುಂಬ ಹೃದಯದಿಂದ ಸ್ಥಳಾವಕಾಶ ಮಾಡಿಕೊಟ್ಟು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ. ಅವರ ಹೃದಯ ವೈಶಾಲ್ಯಕ್ಕೆ ನಮ್ಮ ರೋಟ್ರಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ, ಅವರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನ ಆಡಬೇಕು, ಮಕ್ಕಳಿಗೆ ಹಿತನುಡಿಗಳನ್ನ ಹೇಳಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಜೈ ಶ್ರೀ ಗುರುದೇವ್. ಮೊದಲಿಗೆ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಕ್ಕಳ ತಾವೆಲ್ಲರೂ ಕೂಡ ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ಗೆ ಬಂದಿದ್ದೀರಾ. ನಿಮಗೆ ಗೊತ್ತಿದೆ, ಡ್ರಾಯಿಂಗ್ ಅನ್ನೋದು ಒಂದು ಕಲೆ.
ಮತ್ತು ಆ ಕಲೆಯನ್ನು ಪ್ರತಿ ವರ್ಷ ರೋಟ್ರಿ ಕ್ಲಬ್ಬಿಂದ ಅದರಲ್ಲೂ ಕೂಡ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರೋದು ತುಂಬ ನಮಗೆ ಹೆಮ್ಮೆ ವಿಚಾರ. ಸರ್ ಆಗಲೇ ಹೇಳಿದ್ರು ಸ್ಥಳಾವಕಾಶ ಕೊಡ್ತಾ ಇದ್ದಾರೆ ಅಂತ. ಸ್ಥಳಾವಕಾಶ ಕೊಡ್ತಾ ಇದೀವಿ ಅನ್ನೋದಕ್ಕಿಂತ ಹೆಚ್ಚಿಗೆ ಆ ರೋಟ್ರಿ ಕ್ಲಬ್ ಅವರು ಮತ್ತು ಇಷ್ಟೊಂದೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಸರ್ ಎಲ್ಲ ಬಂದು ನಮ್ಮ ಸ್ಕೂಲಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರ ಅನ್ನೋದೇ ನಮಗೆ ತುಂಬ ಹೆಮ್ಮೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ರವಿಕುಮಾರ್ ಸರ್ ಆಗಲಿ, ಉಚ್ಚಯ್ಯ ಸರ್ ಆಗಲಿ, ಮತ್ತು ಪ್ರಕಾಶ್ ಸರು, ನಾರಾಯಣ್ ಸರು ಎಲ್ಲ ತುಂಬ ಹಿರಿಯರು ಮಕ್ಕಳ ಎಲ್ಲ ಕುಣಿಗಲ್ ತಾಲೂಕಲ್ಲಿ ಒಂದು ಹೆಚ್ಚು ಸೇವೆಯನ್ನು ಮಾಡಿ ಒಂದು ಬಹಳ ಪ್ರೀತಿಯಿಂದ ಮಾಡಿರುವಂಥ ಒಂದು ಈ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ಮತ್ತು ನಮ್ಮ ಸ್ಕೂಲಿಗೆ ಬಂದಿದ್ದಕ್ಕೆ, ನಮ್ಮ ಸ್ಕೂಲ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ, ಮತ್ತು ಬಂದಿರುವಂಥ ಎಲ್ಲ ಟೀಚರ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಏನಾದರೂ ಸಣ್ಣ ಪುಟ್ಟ ಇಲ್ಲಿ ಬರೆಯುವಾಗ ನಿಮಗೆ ಡಿಸ್ಟರ್ಬೆನ್ಸ್ ಆಗಿದ್ರೆ ಸಾರಿ ಕೇಳ್ತೀನಿ. ನೆಕ್ಸ್ಟ್ ಇಯರ್ ಏನಾರು ಆದರೆ ನಿಮಗೆ ದೊಡ್ಡ ಆಡಿಟೋರಿಯಮಲ್ಲಿ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಎಲ್ಲ ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀಗಳು. ಮುಂಚೆ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಸಹಕಾರವನ್ನು ಕೊಟ್ಟಂಥ ಮತ್ತು ತೀರ್ಪುಗಾರರಾಗಿ ಬಂದು ತೀರ್ಪನ್ನು ನೀಡಿದಂಥ ಎಲ್ರಿಗೂ ಕೂಡ ನಮ್ಮ ರೋಟ್ರಿ ನರ್ತನಪುರಿ ವತಿಯಿಂದ ಒಂದು ಕಿರು ಸನ್ಮಾನ ದಯಮಾಡಿ ಎಲ್ಲರೂ ಬಂದು ಸ್ವೀಕರಿಸಬೇಕು. ಮೊದಲನೇದಾಗಿ ನಮ್ಮ ರೋಟ್ರಿ ನರ್ತನಪುರಿ ಅಧ್ಯಕ್ಷರಾದಂಥ ಪ್ರಕಾಶ್ ರವರು, ಅದೇ ರೀತಿ ಕಿರು ಸನ್ಮಾನ ದಯಮಾಡಿ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಅದೇ ರೀತಿ ಒಂದು ಕಿರು ಸನ್ಮಾನ, ಅದೇ ರೀತಿ ನಮ್ಮ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ಆಶಿಸ್ತಾ ಅವ್ರಿಗೂ ಕೂಡ ನಮ್ಮ MG ನಾರಾಯಣ್ ಮಾಜಿ ಪುರಸಭಾ ಸದಸ್ಯರು ಅವರು ಕೂಡ ಬಂದು ನಮ್ಮ ರೋಟರಿ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ನಾಗರಾಜರವರು ಈ ಮಕ್ಕಳು ಬರೆದಿರ್ತಕ್ಕಂಥ ಚಿತ್ರಕಲೆಯನ್ನು ಒಂದು ಸದುದ್ದೇಶದಿಂದ ಒಂದು ಒಳ್ಳೆಯ ತೀರ್ಮಾನವನ್ನು ನಮ್ಮ ರೋಟರಿ ನರ್ತನಪುರಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರವಿಕುಮಾರ್ ಅವರು ಕೂಡ ಈ ರೋಟರಿ ಕ್ಲಬ್ ವತಿಯಿಂದ ಸನ್ಮಾನ ಮಾಡಿದ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳು ಭಾಗವಹಿಸಬೇಕು. ನಾಗರಾಜ್ ಸರ್ ಅವರು ಬಹುಮಾನಕ್ಕೋಸ್ಕರ ಓಕೆ 1 to 4th ಅಂದರೆ ಕಿರಿಯ ವಿಭಾಗದ ವಿದ್ಯಾರ್ಥಿಗಳಲ್ಲಿ ಪ್ರಥಮ ಬಹುಮಾನವನ್ನ ತನುಶ್ರೀ ವೈ ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಇವರು ಪಡ್ಕೊಂಡಿರ್ತಾರೆ. ಜೋರ ಚಪ್ಪಳೆಯಿಂದ ಅವ್ರಿಗೆ ಹಾಗೆ ದ್ವಿತೀಯ ಬಹುಮಾನವನ್ನ ಅನನ್ಯ SM ಇಂಗ್ಲಿಷ್ ಸ್ಕೂಲ್ ಇವರು ಪಡ್ಕೊಂಡಿರ್ತಾರೆ. ಜೋರ ಚಪ್ಪಳೆ ಮೂಲಕ ಅವ್ರಿಗೆ ಮೂರನೇ ಬಹುಮಾನವನ್ನ ರಾಬಿಯಾ ಖಾನಂ ಶ್ರೀ ಕುವೆಂಪು ಸ್ಕೂಲ್ ಕುಣಿಗಲ್ ಇವ್ರು ಪಡ್ಕೊಂಡಿರ್ತಾರೆ. ಜೋರ ಚಪ್ಪಳೆ ಮೂಲಕ ಇನ್ನ ಸಮಾಧಾನಕರ ಬಹುಮಾನ ಕಾನ್ಸೋಲೇಷನ್ ಪ್ರೈಸ್ 5 ವಿದ್ಯಾರ್ಥಿಗಳಿಗೆ. ಓಕೆ, ಆದರ್ಶ್ ರಾಜ್ ಶ್ರೀ ಮಾತಾ ವಿದ್ಯಾನಿಕೇತನ್ ಸ್ಕೂಲ್ ಜೋರ ಚಪ್ಪಳೆ ಮೂಲಕ ಆತನಿಗೆ ನೆಕ್ಸ್ಟ್ BGS ಪಬ್ಲಿಕ್ ಶಾಲೆಯಿಂದ ತನುಶ್ರೀ H ಸಮಾಧಾನಕರ ಬಹುಮಾನ ಜೋರ ಚಪ್ಪಾಳೆ ಮೂಲಕ. ನೆಕ್ಸ್ಟ್ ರಯಾನ್ ಖಾನ್ P ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಸರ್. ನೆಕ್ಸ್ಟ್ ಚಂದ್ರಕಲಾ GHPS
ಕಟ್ಟಿಗೆಹಳ್ಳಿ. ಒನ್ ಟು ಫೋರ್ತ್ ಕಿರಿಯ ವಿಭಾಗದಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಆದ ನಂತರ 5 ವಿದ್ಯಾರ್ಥಿಗಳಿಗೆ 5th 7th. ಮೊದಲ ಬಹುಮಾನವನ್ನ ಸಂತೋಷ್ ಗೌಡ BR ಶ್ರೀ ಕುವೆಂಪು ವಿದ್ಯಾನಿಕೇತನ್ ಸ್ಕೂಲ್ ಪಡ್ಕೊಂಡಿರ್ತಾರೆ. ಅವ್ರಿಗೆ ಜೋರ ಚಪ್ಪಳ ಮೂಲಕ ದ್ವಿತೀಯ ಬಹುಮಾನ ತಾನಿಷಾ KP ಶ್ರೀಮಾತಾ ವಿದ್ಯಾನಿಕೇತನ್ ಶಾಲೆ ಇಲ್ಲಾರಪ್ಪ. ಮೂರನೇ ಬಹುಮಾನ ಸಾನ್ವಿಕಾ G ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್. ಇಲ್ಲಿ 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನ 5 ಜನಕ್ಕಿದೆ. ಕೀರ್ತನಾ NG ಶ್ರೀಮಾತಾ ಸ್ಕೂಲ್. ಸಿದ್ಧಾರ್ಥ್ ಗೌಡ BGS ಪಬ್ಲಿಕ್ ಸ್ಕೂಲ್. ಮೊಹಸಿನ್ ಅಹಮದ್ GUM HPS ಕುಣಿಗಲ್ ಉರ್ದು HPS ಸ್ಕೂಲ್ ಕುಣಿಗಲ್. ಮೊಹಸಿನ್ ಅಹಮದ್ ಬರಪ್ಪ. ವಿನೋತಾ ಕೆ GHPS ಕೊಪ್ಪ. ಶ್ರೀ ಅಕ್ಷಯ್ GHPS ಜಾಣಗೆರೆ. GHPS ಜಾಣಗೆರೆ. ಇಲ್ಲಿಗೆ ಹಿರಿಯ ಪ್ರಾಥಮಿಕ ವಿಭಾಗದಿಂದ 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು ಬಹುಮಾನ ಪಡ್ಕೊಂಡಿದ್ದಾರೆ. ಅವ್ರಿಗೆ ಜೋರ ಚಪ್ಪಾಳೆ ಮೂಲಕ ಅಭಿನಂದನೆ ಕೊಡಿ. MDRS ಮಲ್ಲಾಯಕನಹಳ್ಳಿ ಇವರು ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಎರಡನೇದು ರಶ್ಮಿತಾ G ಸರ್ವೋದಯ ಇಂಗ್ಲಿಷ್ ಸ್ಕೂಲ್ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿರ್ತಾರೆ. ದೀಕ್ಷಿತಾ G ಶ್ರೀಮಾತಾ ವಿದ್ಯಾನಿಕೇತನ್ ಸ್ಕೂಲ್ ತೃತೀಯ ಬಹುಮಾನವನ್ನು ಪಡ್ಕೊಂಡಿರ್ತಾರೆ. ದೀಕ್ಷಾ G ನಂದಿತಾ GGJC ಕುಣಿಗಲ್. ನವೀನಾ NN GHS ಸತ್ಯಮಾವತೂರ್. ಹಾನಾ ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್. ನಿಖಿಲ್ ಗೌಡ LS ಪಬ್ಲಿಕ್ ಸ್ಕೂಲ್. ವಿದ್ಯಾರ್ಥಿಗಳು ಚಪ್ಪಳ ಹೊಡಿಬೇಕು. ಮೋನಿಶಾ SF ಇಂಗ್ಲಿಷ್ ಸ್ಕೂಲ್. ನಿಮಿಷ ಈಗ ಕಾನ್ಸಲೇಷನ್ ಪ್ರೈಸ್ ಆ ಶಾಲೆ ವೈಸ್ ಹೋಗ್ತೇವೆ. ಆ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವರು ಒಬ್ರು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಎಲ್ಲರೂ ಇದು ಮಾಡೋಕ್ಕಿಂತ. ಈಗ ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲು 1 to 4th GHPS ಬನ್ನಿ ಎಲ್ಲರೂ 1 2 3 4 5 6 LPS ಆಯ್ತು ಸರ್. ಅದು HPS GU ಚಂದನಕೊಳಪ್ಪ. ಉರ್ದು HPS ಸ್ಕೂಲ್ ಮೊಹಸಿನ್
ಅಹಮದ್, ಬೀಜೆ ವಲಯ ರಿಹಾನ್ ಪಠಾಣ್. ನೆಕ್ಸ್ಟ್ GLPS MKG ಕಾಲೋನಿ, GLPS ಮಲ್ಲಘಟ್ಟ ನವೀನ. ಒಂದೇ ಒಂದು ಸರ್, ನವೀನ ಸರ್, ಇವ್ರಿಗೆ 10 ಸರ್. ಸಿದ್ಧಾರ್ಥ ಸ್ಕೂಲ್ ಇಂಪಲ ಮತ್ತೆ ಈಗ ಪ್ರೌಢಶಾಲಾ ವಿಭಾಗ 2. ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಗುಣಗೌಡ. ಶ್ರೀ ಅಂಬಾಭವಾನಿ ಪ್ರೌಢಶಾಲೆ ಮನೋಜ್ ಯಶಸ್ವಿನಿ ಇಬ್ರು ಬರಪ್ಪ. ಸಿದ್ಧಾರ್ಥ ಅನುದಾನಿತ ಪ್ರೌಢಶಾಲೆ ಪ್ರಜ್ವಲ್ ಇಬ್ರಂತೆ ಸರ್. ನೆಕ್ಸ್ಟ್ RRHS ಅಂಕನಾಳಿ ಮಠ ಸುಭಾಷ್, ನಿಖಿಲ್ ಮತ್ತೆ ಪುನೀತ್. RRHS ಅಂಕನಾಳಿ ಮಠ ಜಗನ್. ಅರವಿಂದ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಭಿಷೇಕ್. ಬೇಗ ಕ್ವಿಕ್ ಆಗಿ. ನೆಕ್ಸ್ಟ್ ಸರ್ವೋದಯ ಶಾಲೆ ಪೃಥ್ವಿ. ಸರ್ವೋದಯ ಶಾಲೆ ಪೃಥ್ವಿ, ಪೊನ್ನಸಾಗರ್, ಗುರು ಕಿರಣ್. 3 ಜನ ಯಾರು ಸರ್ವೋದಯ ಶಾಲೆಯವರು ಎಲ್ಲಿದ್ದೀರಪ್ಪ? 3 ಜನ. ಓಕೆ. ಸರ್ವೋದಯ ಸ್ಕೂಲ್ ರಶ್ಮಿತಾ. ಶ್ರೀಮಾತಾ ಸ್ಕೂಲ್ 1 2 3 4 ಒಬ್ಬರು ಪ್ರೈಸ್ ಬನ್ನಿ. 4 ಜನ ಪ್ರೈಸ್. ನೆಕ್ಸ್ಟ್ MGHS ಕುಣಿಗಲ್. ಓಕೆ. ನೆಕ್ಸ್ಟ್ ನೋಡಿ ಸರ್.
ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಎಸ್ ರಾವ್. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.